ಅಸ್ಸಲಾಮು ಅಲೈಕುಮ್. ನಾನು ಇವತ್ತು ಮಾಡ್ತಾ ಇದ್ದೀನಿ ರೋಝಾ ಉಪವಾಸ ಎಲ್ಲ ಬಿಟ್ಟ ನಂತರ ಬದನೆಕಾಯಿದ್ದು ಪಲ್ಯ ಮತ್ತು ಜವರಿ ರೊಟ್ಟಿ, ಜೋಳದ ರೊಟ್ಟಿ ಮಾಡ್ತಾ ಇದ್ದೇನೆ. ನೋಡಿ, ಮಾವಿನಕಾಯಿ ತಿಂತಾ ಇದ್ದೇನೆ ಮತ್ತು ಬದನೆಕಾಯಿದ್ದು ಮಸಾಲ ಸಹ ಮಾಡ್ತಾ ಇದ್ದೇನೆ. ಫಸ್ಟ್ ನಾನು ಬದನೆಕಾಯಿ ಕಟ್ ಮಾಡಿದೆ, ಆಮೇಲೆ ನಾನು ಎಣ್ಣೆ ಹಾಕಿದ್ದೇನೆ. ಅದು ಸ್ವಲ್ಪ ಫ್ರೈ ಆಗಬೇಕು. ಬದನೆಕಾಯಿ ಚಿಕ್ಕ ಚಿಕ್ಕ ಬದನೆಕಾಯಿ ಇದ್ದರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿ ಆಗುತ್ತೆ. ಈ ಥರ ಟ್ರೈ ಮಾಡಿ. ಬದನೆಕಾಯಿದು ಫುಲ್ಲು ಕಟ್ ಮಾಡಬೇಡಿ, 4 ಪೀಸ್ ಥರ ಕಟ್ ಮಾಡಿದರೆ ಆಯಿತು. ನಾನು ನಿಮಗೆ ತೋರಿಸಿದೆ ಅಲ್ವಾ, ಸೇಮ್ ಅದೇ ಥರ ಕಟ್ ಮಾಡಿ. ಒಳ್ಳೆಯಿಂದ ಕಲರ್ ಚೇಂಜ್ ಆಗುವ ತನಕ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ನಾನೀಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ಆಮೇಲೆ ನಾನು ಈಗ ಅದೇ ಎಣ್ಣೆಗೆ 2 ಗರಂ ಮಸಾಲೆ ಎಲೆ ಹಾಕ್ತಾ ಇದ್ದೇನೆ. ನೋಡಿ ಈ ಥರ. ಆಮೇಲೆ ಸಣ್ಣ ಸಣ್ಣ ತುಂಡು ಮಾಡಿದ್ದು ನೀರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಉಪವಾಸ ಅಲ್ವಾ, ವಿಡಿಯೋ ಹಾಕಲಿಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕಂದರೆ ಈ ಟೈಮಲ್ಲಿ ನಮಗೆ ಕುರಾನು ನಮಾಜ್ ಇದೆಲ್ಲ ಮಾಡಲಿಕ್ಕೆಲ್ಲ ಇರುತ್ತೆ. ಕುರಾನ್ ಸ್ವಲ್ಪ ಆದಷ್ಟು ಜಾಸ್ತಿನೇ ಓದಲಿಕ್ಕೆಲ್ಲ ಇರುತ್ತೆ. ಹಾಗಾಗಿ ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಅಂತ ಬೇಜಾರು ಯಾರು ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ ಉಪವಾಸ ಇದೆ ಅಂತ ಹೇಳಿ. ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಅಂದರೆ ತುಂಬ ವೀಡಿಯೋ ವೈರಲ್ ಆಗ್ತಾ ಇದೆ ನನ್ನದು. ನನಗೆ ತುಂಬ ಖುಷಿ ಆಗ್ತಾ ಉಂಟು, ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಅದೇ ಥರ ಯೂಟ್ಯೂಬಲ್ಲಿ ಸಹ ಪ್ರೀತಿ ಕೊಡಿ ಅಂತ ಕೇಳ್ತಾ ಇದ್ದೇನೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇನು ಗೊತ್ತಿಲ್ಲ. ನನ್ನ ಮಗ, ನನ್ನ ಹಸ್ಬೆಂಡ್ ಎಲ್ಲ ವೀಡಿಯೋ ಹಾಕ್ತಾರೆ. ಅದರಲ್ಲಿ ನನಗೆ ತುಂಬ ಹೇಳ್ತಾ ಇರ್ತಾರೆ, ನನ್ನ ಮಗ ಅಮ್ಮ ವೈರಲ್ ಆಗ್ತಾ ಉಂಟು ಅಂತ ಹೇಳಿ. ನೋಡಿ, ನೀರುಳ್ಳಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಮೆಣಸಿನ ಹುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನಾನು ಗರಂ ಮಸಾಲ ಹುಡಿ ಹಾಕಿದ್ದೇನೆ. ಆಮೇಲೆ ನಾನು ಅದಕ್ಕೆ ಹಾಕ್ತಿದ್ದೇನೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಗುದ್ದಿ ಹಾಕ್ತಿದ್ದೇನೆ. ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಬೋದು. ನಾನು ಜಾಸ್ತಿ ಜಿಂಜರ್ ಪೇಸ್ಟ್ ನಾನು ಅದು ರುಬ್ಬಿ ಇಡಲ್ಲ ಫ್ರಿಜ್ಜಲ್ಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಗುದ್ದಿ ಹಾಕಿದೆ. ಸ್ವಲ್ಪ ಪೇಸ್ಟ್ ಆಗಲಿಕ್ಕೆ ಸ್ವಲ್ಪ ಸುಸ್ತು ಜಾಸ್ತಿ ಆಯಿತು. ಉಪವಾಸ ಬಿಟ್ಟ ನಂತರ ಯಾವುದು ಮಾಡಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಆಮೇಲೆ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೇನೆ. ಇದರಿಂದ ತುಂಬ ಟೇಸ್ಟ್ ಚೇಂಜ್ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ, ಖಂಡಿತ ಟ್ರೈ ಮಾಡಿ. ಚಪಾತಿಗೆ, ರೊಟ್ಟಿಗೆ ಮತ್ತು ಗಂಜಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ನಾನು ಇದಕ್ಕೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೇನೆ. ನನಗೆ ಜೋಳದ ರೊಟ್ಟಿ ಮಾಡಲಿಕ್ಕೆ ಅಷ್ಟೇನು ಗೊತ್ತಿಲ್ಲ, ಆದರೂ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಅಂತ ನಾನು ಮಾಡೋದು. ಹೇಗೆ ಮಾಡಿ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿಕೊಡ್ತೇನೆ. ಆಮೇಲೆ ನಾನು ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೇನೆ. ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಮಸಾಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಪೇಸ್ಟ್ ಹಾಕ್ತಾ ಇದ್ದೇನೆ ಟೊಮೆಟೊದು. ನೀವು ಬೇಕಾದರೆ ಕಟ್ ಮಾಡಿ ಬೇಕಾದರೂ ಹಾಕ್ಬೋದು. ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಮಸಾಲ ದಪ್ಪ ಆಗುತ್ತೆ. ಒಳ್ಳೆ ಎಣ್ಣೆ ಬಿಡುವ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಫ್ರೈ ಆಗಬೇಕು. ಅಂದರೆ ಈಗ ಉಪವಾಸ, ಅದಕ್ಕೆ ನಾನು ಸ್ವಲ್ಪ ಜೋಳದ ರೊಟ್ಟಿ ಮತ್ತು ಇದು ಬದನೆಕಾಯಿದು ಪಲ್ಯ ತಿನ್ನಲಿಕ್ಕೆ ನನ್ನ ಹಸ್ಬೆಂಡ್ಗೂ ಆಸೆ ಆಗ್ತಾಯಿತ್ತು. ಅದಕ್ಕೆ ನಾನು ಮಾಡ್ತಿದ್ದೆ. ನಮ್ಮ ಊರಲ್ಲಿ ನಿಮ್ಗೆ ಗೊತ್ತುಂಟು, ಜೋಳದ ರೊಟ್ಟಿ ಎಲ್ಲ ಮಾಡೋದಿಲ್ಲ. ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡೋದು. ನನ್ನ ಹಸ್ಬೆಂಡ್ ಉತ್ತರ ಕರ್ನಾಟಕದವರು, ಅವ್ರಿಗೋಸ್ಕರ ನಾನು ಸ್ವಲ್ಪ ಮಾಡಿ ಕೊಡ್ತೀನಿ ಜೋಳದ ರೊಟ್ಟಿ ಎಲ್ಲ. ಹಾಗೆ ಟ್ರೈ ಮಾಡಿ ನಾನು ಅವರಿಗೆ ಮಾಡಿ ಕೊಡ್ತೇನೆ ಅಷ್ಟೇ. ಆಮೇಲೆ ನೋಡಿ, ಇದು ಎಣ್ಣೆ ಯಾವ ಥರ ಬಿಟ್ಟಿದೆ ಅಂತ. ನೀವು ಮಸಾಲೆ ಎಷ್ಟು ಫ್ರೈ ಮಾಡ್ತೀರಾ ಅಷ್ಟೊಂದು ಟೇಸ್ಟಿ ಆಗುತ್ತೆ. ಇದಕ್ಕೆ ಮಸಾಲೆ ಜಾಸ್ತಿ ಅಂತ ಹಾಕಲಿಕ್ಕೆ ಇಲ್ಲ, ಸಿಂಪಲ್ ಆಗಿದೆ. ಬಟ್ ನೀವು ಫ್ರೈ ಮಾಡುವುದರ ಮೇಲೆ ಇದೆ. ಮಕ್ಕಳದು ಸ್ವಲ್ಪ ಸೌಂಡ್ ಎಲ್ಲ ಬರ್ತಾ ಉಂಟು. ಹಾಗೆ ವಾಯ್ಸ್ ಕೊಡ್ತಾ ಇದ್ದೇನೆ. ವಾಯ್ಸ್ ಕೊಟ್ಟಿದ್ದೆ ಮತ್ತು ತೆಗೆದು ಪುನಃ ವಾಯ್ಸ್ ಕೊಡ್ತಾ ಇದ್ದೇನೆ, ಯಾಕಂದರೆ ಸೌಂಡ್ ಎಲ್ಲ ಬರ್ತಾ ಇದೆ ಅಂತ ಹೇಳಿ. ನೋಡಿ, ಈ ಥರ ಯಾವ ಥರ ಎಣ್ಣೆ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೇನೆ ಅಲ್ವಾ. ಅದೇ ಥರ ಎಣ್ಣೆ ಬಿಡಬೇಕು ಮಸಾಲವನ್ನು. ಒಳ್ಳೆಯಿಂದ ಎಣ್ಣೆ ಬಿಟ್ಟ ನಂತರ ನಾವು ಬದನೆಕಾಯಿ ಎಲ್ಲ ಹಾಕಲಿಕ್ಕೆ ಇದೆ. ಆಮೇಲೆ ಅದೇ ಥರ. ಮತ್ತು ಉಪವಾಸ ತಿಂಗಳು ಎಲ್ಲರೂ ಪ್ರೇ ಮಾಡಿ. ಅದಲ್ಲದೆ ನಾವು ಸಹ ಎಲ್ಲರಿಗೂ ಪ್ರೇ ಮಾಡ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಲಿ ಅಥವಾ ನಮ್ಮ ಫ್ಯಾಮಿಲಿ ಆಗಲಿ ಯಾರೂ ಅಷ್ಟೇ, ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಡಬೇಕು ಅಂತ ಹೇಳಿ. ಮತ್ತು ತುಂಬ ವಾಟ್ಸಪ್ಪಲ್ಲೆಲ್ಲ ಬರ್ತಾ ಉಂಟು, ಹುಷಾರಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ, ಹೆಲ್ಪ್ ಮಾಡಿ ಅದು ಅಂತ ಹೇಳಿ. ತುಂಬ ಬೇಜಾರಾಗುತ್ತೆ. ಆದಷ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೇನೆ, ಯಾರಿಗಾದರೂ ಹೆಲ್ಪ್ ಮಾಡಲಿಕ್ಕೆ ಅವ್ರ ಹತ್ರ ಇದ್ದರೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ಆಮೇಲೆ ನಾನು ಈ ಟೈಮಲ್ಲಿ ಬದನೆಕಾಯಿ ಹಾಕ್ತಾ ಇದ್ದೇನೆ. ಈ ಥರ ಒಂದು ಸತಿ ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ. ಮತ್ತು ಇದು ಗಂಜಿ ಮತ್ತು ಚಪಾತಿ
ಆ ಜೋಳದ ರೊಟ್ಟಿಗೆಲ್ಲ ತುಂಬಾ ಒಳ್ಳೆ ಟೇಸ್ಟಿ ಆಗುತ್ತೆ. ನಾನು ಅತ್ತೆ ಕಲಿಸಿಕೊಟ್ಟಿದ್ರು ಜೋಳದ ಹಿಟ್ಟು. ಸೊ ಅದರಲ್ಲಿ ನಾನು ಮಾಡ್ತಾಯಿರೋದು. ಆಮೇಲೆ ಇದಕ್ಕೆ ಉಪ್ಪು ಹಾಕ್ತೀನಿ ರುಚಿಗೆ ಬೇಕಷ್ಟು. ಆಮೇಲೆ ನಾನು ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ನೀರು ಹಾಕಲ್ಲ, ಯಾಕಂದರೆ ನಾನು ಜೋಳದ ರೊಟ್ಟಿಗೆ ಮಾಡೋದಲ್ವಾ. ಸೊ ನನಗೆ ಮಸಾಲ ಜಾಸ್ತಿ ಬೇಕಂತ ಇಲ್ಲ, ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿ. ಸೊ ಆಮೇಲೆ ಇದು ಒಳ್ಳೆಯಿಂದ ಬೇಯಬೇಕು. ಆಮೇಲೆ ತುಂಬ ಟೇಸ್ಟಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗ್ಬೋದು. ಸೊ ಆಮೇಲೆ ನಾನು ಇದನ್ನು ಮುಚ್ಚಿ ಇಡ್ತೇನೆ. ಒಂದು 2-3 ಬಾಯ್ಲ್ ಬರಬೇಕು ಒಳ್ಳೆಯಿಂದ. ಆಮೇಲೆ ನಾನು ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಗ್ಯಾಸನ್ನು ನಾನು ಸ್ಲೋ ಇಟ್ಟಿದ್ದೇನೆ, ಫಾಸ್ಟ್ ಇಡಲ್ಲ, ಯಾಕಂದರೆ ನೀರು ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ. ನನಗೆ ಸ್ವಲ್ಪ ದಪ್ಪ ದಪ್ಪ ಮಸಾಲೆಯಲ್ಲಿ ನಾವು, ಯಾಕಂದರೆ ರೊಟ್ಟಿ ಬದನೆಕಾಯಿ ಒಟ್ಟಿಗೆ ಮಸಾಲೆ ಒಟ್ಟಿಗೆ ತಿಂದರೆ ತುಂಬ ಟೇಸ್ಟಿ ಆಗುತ್ತೆ. ಸೊ ಹಾಗಾಗಿ ತುಂಬ ಟೇಸ್ಟಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತದೆ, ತಿನ್ನಲಿಕ್ಕೂ ತುಂಬ ಟೇಸ್ಟಿ ಕಾಣ್ತದೆ. ನೀವು ಮಸಾಲೆ ಎಷ್ಟು ಫ್ರೈ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬದನೆಕಾಯಿ ಒಳ್ಳೆ ಬೇಯಲಿ. ಸೊ ನನ್ನ ಹಸ್ಬೆಂಡಿಗೆ ಜಾಸ್ತಿ ತುಂಬ ಒಳ್ಳೆ ಬದನೆಕಾಯಿ ಬೇಯೋದು ಇಷ್ಟ ಅಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಅಂಶ ಕಡಿಮೆ ಬೇಯಿಸ್ತೀನಿ. ಸೊ ನನ್ನ ಹಸ್ಬೆಂಡಿಗೂ ಇಷ್ಟ ಇಲ್ಲ, ನನಗೂ ಅಷ್ಟು ಇಷ್ಟ ಅಲ್ಲ. ಸೊ ಹಾಗೆ ನೋಡಿ, ಈಗ ಪರ್ಫೆಕ್ಟಾಗಿ ಬೆಂದಿದೆ. ಸೊ ನಾನು ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೇನೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಇದು ನಾನು ಖಾಲಿ ಒಂದು ಮುಕ್ಕಾಲು ಅಂಶ ಸ್ವಲ್ಪ ಕಡಿಮೆ ಬೆಂದಿಸಿದ್ದೇನೆ. ಸೊ ನಿಮಗೆ ಜಾಸ್ತಿ ಬೇಯಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಯಿಸಿ, ನಿಮಗೆ ಇಷ್ಟ ಇದ್ದರೆ. ಈ ಥರ ಸ್ವಲ್ಪ ಗಟ್ಟಿ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ತುಂಬ ಗಟ್ಟಿಯಲ್ಲ, ಬೇಯಬೇಕು. ಅಂದರೆ ಮುಕ್ಕಾಲು ಅಂಶ ಸ್ವಲ್ಪ ಜಾಸ್ತಿನೇ ಬೇಯಬೇಕು. ಸೊ ಹಾಗೆ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗುತ್ತೆ. ಆ ಬದನೆಕಾಯಿ, ಆ ಮಸಾಲ ಒಟ್ಟಿಗೆ ಜೋಳದ ರೊಟ್ಟಿ ಒಟ್ಟಿಗೆ ತಿನ್ನೋದು ಒಂದು ಇದೇ ಬೇರೆ. ಸೊ ಹಾಗಾಗಿ ನಮಗೆ ಇವತ್ತು ನೈಟ್ ಸ್ಪೆಷಲ್ ಇದೇ ಇತ್ತು, ಉಪವಾಸ ಬಿಟ್ಟ ನಂತರ. ಸೊ ಹಾಗೆ ಆಮೇಲೆ ತುಂಬ ದಿವಸ ಆಯಿತು ವಿಡಿಯೋ ಹಾಕಲಿಲ್ಲ, ರೆಸಿಪಿದ್ದು ವಿಡಿಯೋ ತೆಗಿಲಿಕ್ಕೆಲ್ಲ ಟೈಮ್ ಇರೋದಿಲ್ಲ, ರಂಜಾನ್ ಅಲ್ವಾ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕ್ತಾ ಇದ್ದೇನೆ ನೋಡಿ. ರೊಟ್ಟಿ ಮಾಡ್ತಾಯಿದ್ದೆ ನಾನು ಪಟ ಪಟ ಅಂತ ಹೇಳಿ. ತುಂಬ ದೊಡ್ಡ ಬರೋದಿಲ್ಲ, ಚಿಕ್ಕ ಬರೋದು, ಯಾಕಂದರೆ ಅಷ್ಟು ಮಾಡಿ ಗೊತ್ತಿಲ್ಲ ನನಗೆ. ನನ್ನ ಹಸ್ಬೆಂಡ್ಗೋಸ್ಕರ ಮಾಡೋದು. ಸೊ ಆಮೇಲೆ ನಾನು ಸ್ವಲ್ಪ ಸ್ವಲ್ಪ ಮಾಡಿದೆ, ಎಲ್ಲ ಮಾಡಿ ಆಯಿತು. ಆಮೇಲೆ ನೋಡಿ ತೋರಿಸ್ತೀನಿ ರೊಟ್ಟಿ. ನೋಡಿ ರೊಟ್ಟಿ ಮಾಡಿ ಆಯಿತು.